ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ದೇಶದ ಮೊದಲ ಜಲಜನಕ ಚಾಲಿತ ರೈಲಿಗೆ ಪ್ರಧಾನಿ ಚಾಲನೆ. ಪರಿಸರ ಸ್ನೇಹಿ ತಂತ್ರಜ್ಞಾನದ ಜತೆಗೆ ಅತ್ಯಂತ ಕಡಿಮೆ ಪ್ರಯಾಣ ದರದಿಂದಾಗಿ ಗಮನ ಸೆಳೆಯುತ್ತಿರುವ ರೈಲು. ಉಡಾನ್ 2.0 100 ಏರ್ಪೋರ್ಟ್ 200 ಹೆಲಿಪ್ಯಾಡ್ಗಳು ಅಭಿವೃದ್ಧಿ ಕೇಂದ್ರ ಸರ್ಕಾರ. ಇಂದು ದೇಶದ ಮೊದಲ ಖಾಸಗಿ ರಾಕೆಟ್ ಉಡ್ಡಯನ ಪ್ರಯೋಗ. ಬೆಳಗ್ಗೆ 11:30ಕ್ಕೆ ನಭಕ್ಕೆ ವಿಕ್ರಮ್ 1 ರಾಕೆಟ್ ಉಡಾವಣೆ. ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆ ಮತ್ತೆ ಮುಂದೂಡಿಕೆ. ಆಗಸ್ಟ್ 1ರ ಬದಲು ಡಿಸೆಂಬರ್ 31ರೊಳಗೆ ಎಲೆಕ್ಷನ್ಗೆ ಸುಪ್ರೀಂ ಕೋರ್ಟ್ ಗಡುವು. ಫಿಫಾ ವಿಶ್ವಕಪ್ ಕಂಚಿನ ಪದಕಕ್ಕಾಗಿ ಫ್ರಾನ್ಸ್ ಇಂಗ್ಲೆಂಡ್ ಹೋರಾಟ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಎಸ್ಐಆರ್ 18ನೇ ದಿನಕ್ಕೆ 47,487 ಮತಗಟ್ಟೆಗಳಲ್ಲಿ 100% ಅರ್ಜಿ ಹಂಚಿಕೆ. 5.41 ಕೋಟಿ ಅರ್ಜಿ ವಿತರಣೆ. 2.83 ಕೋಟಿ ಡಿಜಿಟಲೀಕರಣ. $16,399 ಟನ್ ಏಲಕ್ಕಿ ರಫ್ತು. ಕರ್ನಾಟಕದ ಕೊಡಗು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳು ಮುಂಚೂಣಿಯಲ್ಲಿ. ವಾಣಿಜ್ಯ ಸಚಿವಾಲಯ. ನೀಟ್ ಫಲಿತಾಂಶ. ವೈಷ್ಣವಿ ರಾಜ್ಯಕ್ಕೆ ಪ್ರಥಮ. ಅಖಿಲ ಭಾರತ ಮಟ್ಟದಲ್ಲಿ 20ನೇ ರ್ಯಾಂಕ್. ದಾವಣಗೆರೆಯ ಸುಚಿತಾ 48ನೇ ರ್ಯಾಂಕ್. ಕರಾವಳಿಯಲ್ಲಿ ಮಳೆ ಅಬ್ಬರ. ಕುಮಟಾ ತಾಲೂಕಿನಲ್ಲಿ ಗುಡ್ಡ ಕುಸಿತ, ತುಂಬಿ ಹರಿದ ಹಳ್ಳ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ಗೆ ಸಿಂಧು ಲಗ್ಗೆ.